ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್. ಈ ದಿನ ನಾವು ಕನ್ನಡದ ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಒತ್ತಕ್ಷರಗಳು ಅಂತ ಅಂದ್ರೆ ಮೂಲ ಅಕ್ಷರದ ಕೆಳಗಡೆ ಚಿಕ್ಕದಾಗಿ ಅಕ್ಷರಗಳನ್ನ ಬರಿತೀವಲ್ಲ, ಅದನ್ನ ನಾವು ಒತ್ತಕ್ಷರಗಳು ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬನ್ನಿ ನೋಡೋಣ ಯಾವ ರೀತಿಯಾಗಿ ಒತ್ತಕ್ಷರಗಳನ್ನ ಬರಿತೀವಿ ಮತ್ತೆ ಓದ್ತೀವಿ ಅಂತ ಹೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಗೆ ಕಾವತ್ತು, ಕಾಗೆ ಕಾವತ್ತು. ಖಾಗೆ ಖಾವತ್ತು. ಗಾಗೆ ಗಾವತ್ತು. ಘಾಗೆ ಘಾವತ್ತು. ಜ್ಞಾಗೆ ಜ್ಞಾವತ್ತು. ನೆಕ್ಸ್ಟ್ ಚಾಗೆ ಚವತ್ತು. ಛಾಗೆ ಛವತ್ತು. ಜಾಗೆ ಜವತ್ತು. ಝಾಗೆ ಝವತ್ತು. ಜ್ಞಾಗೆ ಜ್ಞವತ್ತು. ಟಾಗೆ ಟಾವತ್ತು. ಠಾಗೆ ಠಾವತ್ತು. ಡಾಗೆ ಡಾವತ್ತು. ಢಾಗೆ ಢವತ್ತು. ನಾಗೆ ನವತ್ತು. ತಾಗೆ ತಾವತ್ತು. ಥಾಗೆ ಥವತ್ತು. ದಾಗೆ ದಾವತ್ತು. ಧಗೆ ಧವತ್ತು. ನಾಗೆ ನಾವತ್ತು. ಪಾಗೆ ಪಾವತ್ತು. ಫಾಗೆ ಫಾವತ್ತು. ಬಾಗೆ ಬಾವತ್ತು. ಭಗೆ ಭವತ್ತು. ಮಾಗೆ ಮಾವತ್ತು. ಯಾಗೆ ಯಾವತ್ತು. ರಾಗೆ ರಾವತ್ತು. ಲಾಗೆ ಲಾವತ್ತು. ವಾಗೆ ವಾವತ್ತು.
ನೆಕ್ಸ್ಟ್ ಶ, ಶಾಗೆ ಶಾವತ್ತು. ಶ, ಶಾಗೆ ಶಾವತ್ತು. ಸ, ಸಗೆ ಸಾವತ್ತು. ಹ, ಹಾಗೆ ಹಾವತ್ತು. ಳ, ಳಾಗೆ ಳಾವತ್ತು. ಥ್ಯಾಂಕ್ ಯು ಫ್ರೆಂಡ್ಸ್.